ರಾಮೇಶ್ವರಂ ಕೆಫೆ ಒಳಗಡೆ ಬ್ಲಾಸ್ಟ್ ಆಗಿಲ್ಲ. ಸ್ಫೋಟವಾದ ಜಾಗದಲ್ಲಿ ನೋಡಿ, ಬ್ಲಾಸ್ಟ್ ಆಗಿದ್ದು ಕೆಫೆಯ ಡಸ್ಟ್ಬಿನ್ ಅಲ್ಲಿ. ಸ್ಥಳೀಯರ ಮಾಹಿತಿ ಪ್ರಕಾರ ಕಸದ ಬುಟ್ಟಿಯಿಂದ ಸ್ಫೋಟ ಆಗಿದೆ, ಡಸ್ಟ್ಬಿನ್ ಅಲ್ಲಿ ಸ್ಫೋಟ. ಹಾಗಾದ್ರೆ ಕಸದ ಬುಟ್ಟಿಯಲ್ಲಿ ಏನಿದೆಯೋ ಗೊತ್ತಿಲ್ಲ, ಏನಿತ್ತೋ ಏನೋ. ಒಟ್ಟು 5 ಗಂಭೀರವಾದಂತಹ ಗಾಯಗಳಾಗಿದ್ದಾವೆ. ನೋಡಿ, ಅಲ್ಲಿನ ಪ್ರತ್ಯಕ್ಷದರ್ಶಿಗಳ ಮಾಹಿತಿ ಪ್ರಕಾರ ಸ್ಫೋಟ ಆಗಿದ್ದು ಡಸ್ಟ್ಬಿನ್ ಅಲ್ಲಿ. 2 ಗ್ರಾಹಕರು 3 ಕೆಫೆನಲ್ಲಿ ಕೆಲಸ ಮಾಡೋರು ಗಾಯಗೊಂಡಿದ್ದಾರೆ. ರಾಮೇಶ್ವರಂ ಕೆಫೆ ಒಳಗಡೆ ಬ್ಲಾಸ್ಟ್ ಆಗಿಲ್ಲ, ಆಗಿರೋದು ಡಸ್ಟ್ಬಿನ್, ಕಸದ ಡಬ್ಬ. ಹಾಗಾದ್ರೆ ಕಸದ ಡಬ್ಬದಲ್ಲಿ ಆ ನಿಗೂಢ ವಸ್ತು ಹೇಗೆ ಬಂತು? ಏಕಾಏಕಿ ಅಷ್ಟು ದೊಡ್ಡ ಮಟ್ಟಕ್ಕೆ ಬ್ಲಾಸ್ಟ್ ಆಗಲಿಕ್ಕೆ ಕಾರಣ ಏನಿರುತ್ತೆ? ಕಸದ ಬುಟ್ಟಿಯಲ್ಲೇ ಆ ವಸ್ತು ಯಾಕೆ ಪತ್ತೆ ಆಯಿತು? ಒಟ್ಟು 5 ಗಂಭೀರವಾದಂತಹ ಗಾಯಗಳಾಗಿದೆ. 2 ಗ್ರಾಹಕರು ಹಾಗೆ 3 ಕೆಫೆಯಲ್ಲಿ ಕೆಲಸ ಮಾಡುವಂಥವ್ರು. ನೋಡಿ, ಅಲ್ಲಿ ಡಸ್ಟ್ಬಿನ್ ಅಲ್ಲಿ ಬ್ಲಾಸ್ಟ್ ಆಗಿದ್ದು, ಅಲ್ಲಿ ಕೆಲಸ ಮಾಡುವಂತ ಅಲ್ಲಿ ಕೆಲಸ 3 ಜನ, 2 ಗ್ರಾಹಕರು. ಅವ್ರೇನು ಡಸ್ಟ್ಬಿನ್ ಪಕ್ಕ ಹೋಗಿ ನಿಂತಿರ್ಲಿಲ್ಲ, ಅವರು ಸ್ವಲ್ಪ ದೂರದಲ್ಲಿ ನಿಂತಿದ್ರು. ಅಂದ್ರೆ ಆ ನಿಗೂಢ ವಸ್ತು ಎಷ್ಟು ತೀವ್ರತೆಯಿಂದ ಇತ್ತು ಅನ್ನೋದು ಗೊತ್ತಾಗ್ತಾ ಇದೆ. ಈ ಸ್ಫೋಟದ ಶಬ್ದ ಆಗಿರ್ಬೋದು. ನೋಡಿ, ಅಲ್ಲಿ ಸ್ಥಳೀಯರ ಮಾಹಿತಿ ಪ್ರಕಾರ ರಾಮೇಶ್ವರಂ ಕೆಫೆಯಲ್ಲಿ ಸ್ಫೋಟ ಆಗಿಲ್ಲ, ಆಗಿರೋದು ಕಸದ ಬುಟ್ಟಿಯಲ್ಲಿ. ಅದ್ಯಾವ ಥರದ ವಸ್ತು ಇತ್ತೋ ಗೊತ್ತಿಲ್ಲ, ಅಥವಾ ಈ ಸ್ಫೋಟಕಕ್ಕೆ ಬಳಸುವಂಥ ವಸ್ತುಗಳಿತ್ತೋ ಗೊತ್ತಿಲ್ಲ. ಅಲ್ಲಿ ಗಂಭೀರವಾಗಿ ಗಾಯಗೊಂಡಂಥವ್ರ ಸಂಖ್ಯೆ 5 ಜನ. ಅಲ್ಲಿ 2 ಗ್ರಾಹಕರು, 3 ಜನ ಆ ಹೋಟೆಲ್ನ ಸಿಬ್ಬಂದಿಗಳು ಕೆಲಸ ಮಾಡುವಂಥವ್ರು. ಹಾಗಾದರೆ ಆ ಡಸ್ಟ್ಬಿನ್ನಲ್ಲಿ, ಆ ಡಸ್ಟ್ಬಿನ್ ಅಂತಂದರೆ ಇವರೇ, ಈ ಹೋಟೆಲ್ನವರೇ ಇಟ್ಟಿರುವಂಥ ಡಸ್ಟ್ಬಿನ್ನು. ಈ ಕಾಫಿ ಲೋಟನೋ ಅಥವಾ ಇನ್ನೊಂದು ಪ್ಲಾಸ್ಟಿಕ್ಕೋ ಅಥವಾ ಟಿಶ್ಯೂ ಪೇಪರೋ ಈ ರೀತಿಯಾಗಿ ಎಸೆಯುವಂಥ ಒಂದು ಡಸ್ಟ್ಬಿನ್ ಇಟ್ಟಿದ್ರು. ಆ ಕಸದ ಬುಟ್ಟಿಯಲ್ಲಿ, ಆ ಕಸದ ಬಾಕ್ಸ್ನಲ್ಲಿ ಆಗಿರುವಂಥ ಸ್ಫೋಟ ಇದು. ಅಲ್ಲಿ ಒಳಗಡೆ ಏನಿತ್ತೋ ಗೊತ್ತಿಲ್ಲ ನಮ್ಗಂತರೂ. ಸ್ಥಳೀಯರು ಹೇಳಿರೋ ಪ್ರಕಾರ ಇದು ಬ್ಲಾಸ್ಟ್ ಆಗಿದ್ದು ಅಲ್ಲಿ. ಅಲ್ಲೇ ಸ್ವಲ್ಪ ದೂರದಲ್ಲೇ 2 ಗ್ರಾಹಕರಿದ್ರು. ಅಲ್ಲೇ ಸ್ವಲ್ಪ ದೂರದಲ್ಲೇ 3 ಜನ ಹೋಟೆಲ್ ಸಿಬ್ಬಂದಿ ಇದ್ರು. ರಾಮೇಶ್ವರ ಕೆಫೆ ಸ್ಫೋಟದ ಜಾಗದಲ್ಲಿ ನಟ್ಟು ಬೋಲ್ಟು ಪತ್ತೆ ಆಗಿದ್ದಾವೆ. ಕೆಲವು ವೈರ್ಗಳು ಕೂಡ ಸ್ಫೋಟದ ಜಾಗದಲ್ಲಿ ಸಿಕ್ಕಿದಾವೆ. ವಿಧಿವಿಜ್ಞಾನ ತಜ್ಞರಿಂದ ನಟ್ಟು ಬೋಲ್ಟು ಪರಿಶೀಲನೆ ಮಾಡ್ತಿದ್ದಾರೆ. ನಟ್ಟು ಬೋಲ್ಟು ಹೆಂಗ್ ಬಂತು, ಯಾಕೆ ಬಂತು? ಹಾಗಾದ್ರೆ ನಟ್ಟು ಬೋಲ್ಟು ಅಂದ್ರೆ ಯಾವ ಕಾರಣಕ್ಕೋಸ್ಕರ ಈ ನಟ್ಟು ಬೋಲ್ಟನ್ನ ಅಲ್ಲಿ ಎಸೆಯಲಾಗಿತ್ತು? ಅಥವಾ ಅಲ್ಲಿ ಡಸ್ಟ್ಬಿನ್ ಅಲ್ಲಿ ಹೇಗೆ ಬಂತು ನಟ್ಟು ಬೋಲ್ಟು? ನೋಡಿ, ಒಂದೊಂದೇ ಟ್ವಿಸ್ಟ್ಗಳು ಸಿಗ್ತಾ ಹೋಗ್ತಾ ಇದೆ. ರಾಮೇಶ್ವರ ಕೆಫೆ ಜಾಗದಲ್ಲಿ, ಅಂದ್ರೆ ಈ ಬ್ಲಾಸ್ಟ್ ಜಾಗದಲ್ಲಿ ನಟ್ಟು ಬೋಲ್ಟು ಪತ್ತೆಯಾಗಿದ್ದಾವೆ. ನೋಡಿ, ಒಂದೊಂದು ರೀತಿಯ ಅನುಮಾನಗಳು ವ್ಯಕ್ತವಾಗ್ತಾ ಇದ್ದಾವೆ. ನಟ್ಟು ಬೋಲ್ಟು ಅಲ್ಲಿ ಹೆಂಗ್ ಬಂತು ಅಂತ, ಬ್ಯಾಟ್ರಿ ಹೆಂಗ್ ಬಂತು, ಡಸ್ಟ್ಬಿನ್ ಅಲ್ಲಿ ಯಾಕೆ ಬ್ಲಾಸ್ಟ್ ಆಯಿತು? ಈ ನಟ್ಟು ಬೋಲ್ಟು ಅಂತಂದ್ರೆ ಗ್ಯಾರೇಜ್ಗಳಲ್ಲಿ ನಟ್ಟು ಬೋಲ್ಟು ಸಿಗ್ತಾವೆ ನಮಗೆ. ಆದರೆ ಈ ರಾಮೇಶ್ವರ, ಅದು ಸ್ಫೋಟ ಆಗಿರುವಂಥ ಜಾಗದಲ್ಲೇ ಈ ವಸ್ತುಗಳು ಹೇಗೆ ಬಂದುವು ಅನ್ನೋದು, ಆ ನಟ್ಟು ಬೋಲ್ಟು ಬ್ಯಾಟ್ರಿನ ಇಟ್ಕೊಂಡು ಏನು ಮಾಡ್ಲಿಕ್ಕೆ ಹೋಗ್ತಾ ಇದ್ದ ಆ ವ್ಯಕ್ತಿ, ಇದು ಗೊತ್ತಾಗಬೇಕಾಗಿದೆ. ಈಗ ಡಸ್ಟ್ಬಿನ್ನಲ್ಲಿ ಆ ವಸ್ತು, ನಿಗೂಢ ವಸ್ತು ಸ್ಫೋಟ ಆಗಿದೆ. ಸ್ಫೋಟ ಆದಮೇಲೆ ಗೊತ್ತಾಯಿತು ಅಲ್ಲಿ ಯಾವ ವಸ್ತುಗಳು ಪತ್ತೆ ಆಗಿದ್ದಾವೆ ಅಂಥೇಳಿ. ಸಿಲಿಂಡರ್ ಸ್ಫೋಟ ಅಂತರೂ ಅಲ್ವೇ ಅಲ್ಲ ಇದು. ಈಗ ಪೊಲೀಸರಿಗೂ ಕೂಡ ಒಂದು ರೀತಿ ತಲೆಬಿಸಿ ಆಗ್ತಾ ಇದೆ. ವಿಧಿವಿಜ್ಞಾನ ಪ್ರಯೋಗಾಲಯದ ಅಧಿಕಾರಿಗಳು ಕೂಡ ಬಂದು ಆ ವಸ್ತುಗಳನ್ನು ರಿಕವರಿ ಮಾಡಿದ್ದಾರೆ, ತನಿಖೆ ಮಾಡ್ತಾ ಇದ್ದಾರೆ. ಆದರೆ ಇಲ್ಲಿ ಗೊತ್ತಾಗಬೇಕಾಗಿರೋದು CCTVಯ ಫುಟೇಜ್ಗಳು. ಬಟ್ ಆ ವ್ಯಕ್ತಿ ಇದಾನಲ್ಲ ನೋಡಿ, ಮೊದಲೇನಾಗಿತ್ತು, ಒಬ್ಬ ವ್ಯಕ್ತಿ ಬಂದ, ಅವ್ನ ಬ್ಯಾಗ್ನಲ್ಲಿ ಪತ್ತೆ ಆಯಿತು ಅಂತ. ಈಗ ಸ್ಥಳೀಯರು ಹೇಳೋರ ಪ್ರಕಾರ ಅಲ್ಲಿ ಡಸ್ಟ್ಬಿನ್ ಇದೆ, ಡಸ್ಟ್ಬಿನ್ನಿಂದ ದೊಡ್ಡ ಮಟ್ಟದ ಬ್ಲಾಸ್ಟ್ ಆಯಿತು, ಸೌಂಡ್ ಬಂತು ಅನ್ನೋದು. ಹಾಗಾಗಿನೇ ಆ ಡಸ್ಟ್ಬಿನ್ನಲ್ಲಿ ಏನಾದರೂ ಎಸೆದು ಹೋಗಿದ್ನಾ? ಆ ವ್ಯಕ್ತಿ ಏನಿದ್ದಾನೆ ಅವನು ಮಾಡಿರುವಂಥ ಪ್ಲ್ಯಾನು ಅಥವಾ ಅವನು ಅನ್ಕೊಂಡು ಬಂದಿರೋ ಕೆಲಸ ಆಗಲಿಲ್ಲ ಅಂಥೇಳಿ ಡಸ್ಟ್ಬಿನ್ನಲ್ಲಿ ಎಸೆದು ಹೋದ್ನಾ?
ಅದು ಅಲ್ಲಿ ಬ್ಲಾಸ್ಟ್ ಆಯ್ತಾ? ನಿಗೂಢ ವಸ್ತು. ಹಾಗಾದ್ರೆ ಆ ನಿಗೂಢ ವಸ್ತು ಆದರೂ ಯಾವುದು? ಈಗ HL ಪೊಲೀಸರು ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡ್ತಿದ್ದಾರೆ. ಬಾಂಬ್ ಸ್ಕ್ವಾಡ್ ಕೂಡ ಬಂದಿದ್ದಾರೆ, FSL ಟೀಮ್ ಬಂದಿದೆ, ಎಲ್ಲ ಕೂಡ ತಲಾಶ್ ಮಾಡ್ತಾ ಇದ್ದಾರೆ. ಒಂದೊಂದೇ ವಸ್ತುಗಳು ಪತ್ತೆ ಆಗ್ತಾ ಇರೋದ್ರಿಂದಾಗಿ ಅನುಮಾನಗಳು ದಟ್ಟವಾಗ್ತಾ ಹೋಗ್ತಾ ಇದೆ. ನಟ್ಟು ಬೋಲ್ಟು ಹೇಗಿತ್ತು, ಕಂಪ್ಲೀಟಾಗಿ ಸುಟ್ಟು ಕರಕಲಾಗ್ಬಿಟ್ಟಿತ್ತು ನೋಡಿ. ಕೆಲವು ವೈರ್ಗಳು ಕೂಡ ಇದ್ದಾವೆ. ವೈರ್ಗಳು ಅಂತಂದ್ರೆ ಏನರ್ಥ? ಯಾವುದೋ ಒಂದು ಸ್ಫೋಟದ ವಸ್ತು ಇರಬೇಕು ಅಂತ ಅರ್ಥ. ವೈರ್ಗಳು ಅಲ್ಲಿ ಪತ್ತೆ ಆಗಿರೋದು ನೋಡಿ. ಗಾಯಾಳುಗಳ ದೃಶ್ಯ ನೋಡ್ತಾ ಇದ್ದೀವಿ ನೋಡಿ. ಪಾಪ ಅಲ್ಲಿ ಒಬ್ಬ ಮಹಿಳೆ ಇದ್ದಾರೆ, ಒಂದು 3-4 ಜನ ಯುವಕರು. ರಕ್ತ ಬರ್ತಾ ಇದೆ, ಕಂಪ್ಲೀಟಾಗಿ ರಕ್ತ ಬರ್ತಾ ಇದೆ ನೋಡಿ. ಗಾಯಾಳುಗಳ ಪರಿಸ್ಥಿತಿ ನೋಡ್ತಾ ಇದ್ದೀವಿ ನಾವು. ಮುಖ ಊದ್ಕೊಂಡ್ಬಿಟ್ಟಿದೆ ನೋಡಿ, ಮುಖ ಊದ್ಕೊಂಡ್ಬಿಟ್ಟಿದೆ. ಅದರ ಜೊತೆಗೆ ಆ ಮಹಿಳೆಗೂ ಕೂಡ ಗಾಯ ಆಗಿದೆ ನೋಡಿ. ಕಂಪ್ಲೀಟ್ ಅಲ್ಲಿ ಆಕೆಯ ಆ ಮಹಿಳೆ ಕಿವಿಗೆ ಆ ಒಂದು ಗಾಯಗಳಾಗಿದೆ, ರಕ್ತ ಬರ್ತದೆ. ಕೆಲವರು ಕೈಗೆ, ಕೆಲವರ ಎದೆ ಭಾಗಕ್ಕೆ ಗಾಯಗಳಾಗಿದೆ. ಆ ಒಂದು ತೀವ್ರತೆ, ಆ ಒಂದು ಸ್ಫೋಟದ ತೀವ್ರತೆ ರಭಸವೇ ಹಾಗಿತ್ತು. ಈಗ ಒಂದೊಂದೇ ವಸ್ತುಗಳು ಪತ್ತೆ ಆಗ್ತಿರೋದ್ರಿಂದಾಗಿ ಅನುಮಾನಗಳು ದಟ್ಟವಾಗ್ತಾ ಹೋಗ್ತಾ ಇದೆ ನೋಡಿ. ಗಾಯಾಳುಗಳ ಎಕ್ಸ್ಕ್ಲೂಸಿವ್ ಆಗಿರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ ನೀವು. 5 ಗಾಯಗೊಂಡಿರೋದು ಅಲ್ಲಿ ಆಗಿರೋದು. ಅವರು ನೋಡಿ, ಕೆಲವೊಂದಿಷ್ಟು ಜನರಿಗೆ ಕಣ್ಣಿಗೆ ಬಿದ್ದಿದೆ. ಅದು ಆ ಸ್ಫೋಟದ ತೀವ್ರತೆಯಿಂದ ಕಣ್ಣಿಗೆ ಗಾಯಗಳಾಗಿದೆ. ಆ ವ್ಯಕ್ತಿ, ಆ ಯುವಕನ ಕೈ ನೋಡಿ, ಕೈಯಲ್ಲಿ ರಕ್ತ ಬರ್ತಾ ಇದೆ, ಮುಖ ಊದ್ಕೊಂಡಿದೆ ನೋಡಿ. ಈ ಬೆಂಕಿ ಆವರಿಸ್ಕೊಂಡಾಗ ಆಗಿರುತ್ತಲ್ಲ, ಕಂಪ್ಲೀಟಾಗಿ ಕಪ್ಪಾಗ್ಬಿಟ್ಟಿದೆ ನೋಡಿ. ಒಂದು ಭಾಗ ಆತನ ಬಲಭಾಗದ ಮುಖವನ್ನ ನೋಡ್ತಾ ಇದ್ದೀವಿ, ಬ್ಲಾಕ್ ಆಗಿಬಿಟ್ಟಿದೆ ನೋಡಿ. ಕೈ ಕಂಪ್ಲೀಟಾಗಿ ಬ್ಲಾಕ್ ಆಗಿದೆ ನೋಡಿ. ಇಲ್ಲಿ ಕಂಪ್ಲೀಟಾಗಿ ಆತನ ಕೈ ಬ್ಲಾಕ್ ಆಗಿದೆ. ಅಲ್ಲಿ ಬ್ಲಡ್ ಬರ್ತಾ ಇದೆ, ಸುಟ್ಟ ಗಾಯಗಳಾಗಿದೆ ಅಲ್ಲಿ ಆತನಿಗೆ. ಆ ಮಹಿಳೆಗೂ ಕೂಡ ಈ ಕೆನ್ನೆ ಮತ್ತು ಕಿವಿ ಹತ್ರ ಗಾಯಗಳಾಗಿದೆ. ಕೂಡಲೇ ಅವರನ್ನ ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಅಂದರೆ ಒಂದು 7-8 ಜನರಿಗೆ ಗಾಯಗಳಾಗಿದೆ ಅನ್ನೋದು ಸಿಗ್ತಾ ಇದೆ ಮಾಹಿತಿ ಈಗ. ಅದರಲ್ಲೂ 5 ಜನರಿಗೆ ತಲೆಗೆ ಮತ್ತು ಮುಖಕ್ಕೆ ಗಂಭೀರವಾದಂಥ ಗಾಯಗಳಾಗಿದೆ. ಈ ವ್ಯಕ್ತಿಗಳು ಆ ಡಸ್ಟ್ಬಿನ್ ಇದೆ ಅಲ್ವಾ, ಆ ಸ್ಫೋಟ ಆಗಿದೆ ಅಲ್ವಾ, ಅದೇ ಸ್ಥಳದ ಪಕ್ಕ ಇದ್ದಂಥವರು. 2 ಗ್ರಾಹಕರು ಹಾಗೆ 3 ಹೋಟೆಲ್ ಸಿಬ್ಬಂದಿಗಳು. ಗ್ರಾಹಕನೊಬ್ಬನ ಕೈಯಲ್ಲಿದ್ದ ಬ್ಯಾಗ್ ಹೊತ್ತು ಹೋಟೆಲ್ ಒಳಗೆ ಬಂದಿದ್ದ ಅಪರಿಚಿತ ವ್ಯಕ್ತಿ ನೋಡಿ. ಅನುಮಾನ ಇಲ್ಲಿ ಗೊತ್ತಾಗ್ತಾ ಇದೆ. ಅಪರಿಚಿತ ತಂದಿದ್ದ ಬ್ಯಾಗ್ನಿಂದಲೇ ಸ್ಫೋಟವಾಗಿದೆ ಅನ್ನೋ ಅನುಮಾನ ಇದೆ. ಸಿಸಿಟಿವಿಯಲ್ಲಿ ರೆಕಾರ್ಡ್ ಆಗಿದೆ ಅಪರಿಚಿತನ ಅನುಮಾನದ ಹೆಜ್ಜೆ. ಬ್ಲಾಸ್ಟ್ ಆದ ಮೇಲೆ ಅಪರಿಚಿತ ಸ್ಥಳದಿಂದ ಎಸ್ಕೇಪ್. ಹಾಗಾದ್ರೆ ಯಾರವನು? ಆ ಗ್ರಾಹಕ ಬಂದಿರ್ತಾನೆ ರಾಮೇಶ್ವರಂ ಕೆಫೆಗೆ, ಅವನ ಕೈಯಲ್ಲಿ ಬ್ಯಾಗ್ ಇರುತ್ತೆ. ಆ ಬ್ಯಾಗಲ್ಲಿ ಏನಾದ್ರು ಈ ವಸ್ತು ಇತ್ತಾ? ಅವನೇನಾದ್ರೂ ಡಸ್ಟ್ಬಿನ್ ಹಾಕಿ ಹೋಗ್ಬಿಟ್ನಾ? ಆತನ ಮೇಲೆ ಸಿಕ್ಕಾಪಟ್ಟೆ ಅನುಮಾನ ಇದೆ. ಅವನು ಅಪರಿಚಿತ, ಯಾರು ಅಂತ ಗೊತ್ತಿಲ್ಲ. ಸಿಸಿಟಿವಿಲಿ ರೆಕಾರ್ಡ್ ಆಗಿದೆ. ಅಂದ್ರೆ ಅವನು ಅನುಮಾನ. ಯಾಕಂದ್ರೆ ಆತ ಹೋಟೆಲ್ಗೆ ಬರ್ತಾನೆ, ಹೋಗ್ತಾನೆ, ಕೌಂಟರ್ ಹತ್ರ ಈ ಕಡೆ ಬರ್ತಾನೆ, ಕೈಯಲ್ಲಿ ಬ್ಯಾಗ್ ಇರುತ್ತೆ. ಆಮೇಲೆ ಆಚೆ ಹೋಗುವಾಗ, ರಸ್ತೆ ನಡ್ಕೊಂಡು ಹೋಗುವಾಗ ಅವನ ಕೈಯಲ್ಲಿ ಬ್ಯಾಗೇ ಇರೋದಿಲ್ಲ. ಯಾಕೆಂದ್ರೆ ಆ ಬ್ಯಾಗನ್ನ ಅವನು ಡಸ್ಟ್ಬಿನ್ಗೆ ಹಾಕಿ ಹೋಗಿದ್ದಾನೆ ಅನ್ನೋದು ಅನುಮಾನ ಇದೆ. ಯಾಕೆಂದ್ರೆ ಬ್ಲಾಸ್ಟ್ ಆಗಿದ್ದು ಡಸ್ಟ್ಬಿನ್ ಅಲ್ಲಿ. ಅವನು ಬಂದಿದ್ದಂತಹ ಕೆಲಸ ಆಗ್ಲಿಲ್ವೇನೋ, ಹಾಗಾಗಿ ಡಸ್ಟ್ಬಿನ್ ಹಾಕಿ ಹೋಗಿದ್ದಾನೆ ಅನ್ನುವಂತಹ ಅನುಮಾನ ಈಗ ಶುರುವಾಗ್ತಾ ಇದೆ.
ನೋಡಿ ಗಾಯಾಳುಗಳ ಪರಿಸ್ಥಿತಿ ನೋಡ್ತಾ ಇದ್ದೀವಿ. ಒಂದು ಕಡೆ ಜನರು ಜಮಾವಣೆಗೊಳ್ತಾನೆ ಇದ್ದಾರೆ ಇನ್ನೂ ಕೂಡ ರಾಮೇಶ್ವರಂ ಕೆಫೆ ಹೋಟೆಲ್ ಸುತ್ತಮುತ್ತ. ಬಟ್ ಈಗ ಅಪರಿಚಿತ ವ್ಯಕ್ತಿ ಯಾರು, ಆತನ ಬ್ಯಾಗ್ನಲ್ಲಿದ್ದಂಥ ಆ ನಿಗೂಢ ವಸ್ತು ಏನು, ಅದರಲ್ಲಿ ಕೆಲವೊಂದಿಷ್ಟು ಸ್ಫೋಟ ತಯಾರಿಕೆಯ ವಸ್ತುಗಳೇನಾದರೂ ಇದ್ದವು. ಯಾಕಂದರೆ ನಟ್ಟು ಬೋಲ್ಟು ಬ್ಯಾಟ್ರಿ ವೈರು ಎಲ್ಲ ಪತ್ತೆ ಆಗಿದ್ದಾವೆ. ಅಲ್ಲೇನಾದರೂ ಬ್ಲಾಸ್ಟ್ ಆಯಿತಾ ಅನ್ನೋದು ಗೊತ್ತಾಗಬೇಕೀಗ. ಆ ವ್ಯಕ್ತಿಯ ಬಗ್ಗೆ ಪೊಲೀಸರಿಗೆ ತನಿಖೆ ಶುರು ಮಾಡಿದ್ದಾರೆ. CCTVಯ ದೃಶ್ಯಾವಳಿಗಳನ್ನು ಕೂಡ ಕಲೆ ಹಾಕ್ತಾ ಇದ್ದಾರೆ. ಇಂದಿರಾನಗರದ ಸುತ್ತಮುತ್ತಲೂ ಕೂಡ ಈಗ ಪೊಲೀಸರು ಅಂದರೆ ಆ ಹೋಟೆಲ್ನ ಮುಂಭಾಗದಲ್ಲಿರುವಂತಹ CCTV ಫುಟೇಜನ್ನು ಕೂಡ ಈಗ ತೆಗಿತಾ ಇದ್ದಾರೆ. ಈಗ ಹೋಟೆಲ್ನಲ್ಲಿ ಹಾಕಿರುವಂತಹ CCTVಯಲ್ಲಿ ಇವನ ಅನುಮಾನಾಸ್ಪದ ಚಲನವಲನಗಳು ಗೊತ್ತಾಗಿದೆ. ಒಂಥರ ಏನೋ ಭಯದಲ್ಲಿ ಬಂದಿದ್ದ ಈ ರಾಮೇಶ್ವರಂ ಕೆಫೆಗೆ. ಆ ಕಡೆ ಈ ಕಡೆ ಓಡಾಡಿದ್ದಾನೆ. ಏನು ಮಾಡಬೇಕು ಅನ್ನೋದೊಂದು ತೋಚಿಲ್ಲ ಅಲ್ಲಿ. ಆಮೇಲೆ ಏನಾಯಿತು ಏನೋ ಗೊತ್ತಿಲ್ಲ, ಆ ಕೈಲಿ ತಂದ ಬ್ಯಾಗ್ ಇತ್ತಲ್ವಾ ಅದನ್ನು ಡಸ್ಟ್ಬಿನ್ಗೆ ಹಾಕಿ ಹೋಗಿದ್ದಾನೆ ಅನ್ನೋದು ಗೊತ್ತಾಗ್ತದೆ. ನೋಡಿ ಪೊಲೀಸರು ಕೂಡ ಈಗ ಕೆಲವೊಂದಿಷ್ಟು ಆ ವಸ್ತುಗಳನ್ನು ರಿಕವರಿ ಮಾಡಿದ್ದಾರೆ. FSLಗೆ ಕಳಿಸಿಕೊಡ್ತಾ ಇದ್ದಾರೆ. ಎಲ್ಲ ಆಯಾಮಗಳಲ್ಲೂ ಕೂಡ ತನಿಖೆ ಆಗಬೇಕಾಗಿದೆ. ಹಾಗಾದರೆ ಆ ಅಪರಿಚಿತ ವ್ಯಕ್ತಿ ಯಾರು, ಎಲ್ಲಿ ಅವನ ಉದ್ದೇಶ ಏನಾಗಿತ್ತು? ಬ್ಲಾಸ್ಟ್ ಮಾಡಿ ಅಲ್ಲಿ ದೊಡ್ಡ ಮಟ್ಟದ ಹಾನಿಯನ್ನು ಮಾಡುವುದಾಗಿತ್ತಾ? ರಕ್ತಪಾತ, ರಕ್ತ ಸುರಿಸೋದಾಗಿತ್ತಾ? ಅದೆಲ್ಲವೂ ಕೂಡ ಗೊತ್ತಾಗಬೇಕು ಈಗ. ನೋಡಿ ಸಾಮಾನ್ಯವಾಗಿ ಅಲ್ಲಿ ಬ್ಲಾಸ್ಟ್ ಆಗಿರೋಕ್ಕೆ ಸಾಧ್ಯನೇ ಇಲ್ಲ. ಅಲ್ಲಿ ಸಿಲಿಂಡರು ಬ್ಲಾಸ್ಟ್ ಆಗಿಲ್ಲ, ಅಲ್ಲಿ ಯಾವುದೋ ಒಂದು ಅನುಮಾನಾಸ್ಪದ ವಸ್ತು ಬ್ಲಾಸ್ಟ್ ಆಗಿದೆ. ಹಾಗಾದರೆ ಈಗ ಅಲ್ಲಿ ಸಿಕ್ಕಿರುವಂಥ ವಸ್ತುಗಳೇನಿದ್ದಾವೆ ಅದರ ಮೇಲೆ ಎಲ್ಲವೂ ಕೂಡ ಈಗ ತನಿಖೆ ಆರಂಭ ಆಗಿದೆ. FSL ಬಂದಿದ್ದಾರೆ, ಬಾಂಬ್ ಸ್ಕ್ವಾಡ್ ಕೂಡ ಬಂದಿದ್ದಾರೆ. ಈಗ ಅಲ್ಲಿ CCTV ಫುಟೇಜ್ಗಳು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಆತ ಎಲ್ಲಿಂದ ಬಂದ, ಯಾವ ಕಡೆಯಿಂದ ಬಂದ, ಬೈಕ್ನಲ್ಲಿ ಬಂದ ಅಥವಾ ಆಟೋದಲ್ಲಿ ಬಂದ, ನಂಬರ್ ಪ್ಲೇಟ್ ಎಲ್ಲವನ್ನು ಕೂಡ ಕಲೆ ಹಾಕ್ತಿದ್ದಾರೆ. ಬಟ್ ಈಗ ಅವ್ರಿಗೆ ಸಿಕ್ಕಿರೋದು ರಾಮೇಶ್ವರಂ ಕೆಫೆಲಿದ್ದಂಥ CCTVಯ ದೃಶ್ಯಾವಳಿಗಳು. ಅದರ ಆಧಾರದ ಮೇಲೆ ತನಿಖೆಯನ್ನು ಕೈಗೊಂಡಿದ್ದಾರೆ. ಈರಪ್ಪ ಯಾಕಪ್ಪ ಒಂದು ಪ್ರಿಕಾಷನ್ಸ್ ತಗೊಂಡಿರಾ ನೀವು? ಹೀಗೆ ಕೆಲಸಗಳು ಈರಪ್ಪ ಯಾಕಪ್ಪ ಒಂದು ಪ್ರಿಕಾಷನ್ಸ್ ತಗೊಂಡಿರಾ ನೀವು? ಮಾಡಿರೋದೆಲ್ಲ ಹೀಗೆ ಕೆಲಸಗಳು. ಇಲ್ಲ ಮೀಡಿಯಾ ಇರಿ ಸರ್. ಈರಪ್ಪ ಯಾಕಪ್ಪ ನೋಡಿ ಇವರೇ, ಇದು ಸಿಲಿಂಡರ್ ಸ್ಫೋಟ ಅಂತ ಹೇಳ್ತಾರೆ, ಬಟ್ ಇದು ಸಿಲಿಂಡರ್ ಆಗಕ್ಕೆ ಚಾನ್ಸ್ ಇಲ್ಲ, ಬೇರೆ ಏನೋ ಸ್ಫೋಟ ಆಗಿರೋದು. ದಯವಿಟ್ಟು ಯಾರ ಇದಕ್ಕೆ ರೆಸ್ಪಾಂಡ್ ಮಾಡಿ. ಇಲ್ಲಿ ಒಂದೇ ಒಂದು ಪ್ರಿಕಾಷನರಿ ಮೆಷರ್ಸ್ ಏನೂ ಇಲ್ಲ. ಅಣ್ಣ ಇದು ಸಿಲಿಂಡರ್ ಅನ್ಸುತ್ತಣ್ಣ ನಿನಗೆ? ಸಿಲಿಂಡರ್ ಅಲ್ಲ, ಬೇರೆ ಏನೋ ಸ್ಫೋಟ ಆಗಿರೋದು. ಈ ಇನ್ಸಿಡೆಂಟ್ನ ತುಂಬ
ಇಲ್ಲ ಇಲ್ಲ ಮೀಡಿಯಾ ಇರಿ ಸರ್. ನೋಡಿ ಇವರೇ, ಇದು ಸಿಲಿಂಡರ್ ಸ್ಫೋಟ ಅಂತ ಹೇಳ್ತಾರೆ, ಬಟ್ ಇದು ಸಿಲಿಂಡರ್ ಆಗಕ್ಕೆ ಚಾನ್ಸ್ ಇಲ್ಲ, ಬೇರೆ ಏನೋ ಸ್ಫೋಟ ಆಗಿರೋದು. ದಯವಿಟ್ಟು ಯಾರ ಇದಕ್ಕೆ ರೆಸ್ಪಾಂಡ್ ಮಾಡಿ. ಇಲ್ಲಿ ಒಂದೇ ಒಂದು ಪ್ರಿಕಾಷನರಿ ಮೆಷರ್ಸ್ ಏನೂ ಇಲ್ಲ. ಇಂದಿರಾನಗರದ ಸಮೀಪದಲ್ಲಿರುವಂತಹ ಕುಂದಲಹಳ್ಳಿಯ ರಾಮೇಶ್ವರ ಕೆಫೆಯಲ್ಲಿ ನಡೆದಿರುವಂತಹ ಬ್ಲಾಸ್ಟ್ ಇದು. ಯಾವ ಬ್ಲಾಸ್ಟ್ ಎನ್ನುವುದರ ಬಗ್ಗೆ ಇಲ್ಲಿವರೆಗೂ ಕೂಡ ಸಂಪೂರ್ಣ ಮಾಹಿತಿ ಸಿಕ್ಕಿಲ್ಲ. ಆದ್ರೆ ಗ್ರಾಹಕರ ಸೋಗಿನಲ್ಲಿ ಬಂದಿರುವಂತಹ ಒಬ್ಬ ವ್ಯಕ್ತಿ, ಆತನ ಬ್ಯಾಗಿನಲ್ಲಿದ್ದಂತ ಸ್ಫೋಟವಾಗಿದೆ ಅಲ್ಲಿ.